Hello everyone, I am Santosh. Today we are going to discuss the very important topic in data structures. Data structures ಅಲ್ಲಿ ಸರ್ಚಿಂಗ್ ಟಾಪಿಕ್ ಆದಮೇಲೆ ಒನ್ ಆಫ್ ದಿ ಅನದರ್ ಟಾಪಿಕ್ ದಟ್ ಈಸ್ ಇಟರೇಟಿವ್ ಸರ್ಚಿಂಗ್ ಆ್ಯಂಡ್ ರಿಕರ್ಸಿವ್ ಸರ್ಚಿಂಗ್ ಅಂದರೆ ಏನು ಅಂತ ತಿಳ್ಕೊಬೇಕು. ಆಲ್ರೆಡಿ ನಾವು ಈ ಮೆಥಡ್ಸನ್ನು ಯೂಸ್ ಮಾಡಿರ್ತೀವಿ ಡ್ಯೂರಿಂಗ್ ಸರ್ಚಿಂಗ್. ಲೆಟ್ ಅಸ್ ಸಿ ವಾಟ್ ದೇ ಆರ್ ಆ್ಯಕ್ಚುಲಿ. ಇಟರೇಟಿವ್ ಸರ್ಚಿಂಗ್ ಅಂದರೆ ಏನು, ರಿಕರ್ಸಿವ್ ಸರ್ಚಿಂಗ್ ಅಂದರೆ ಏನು. ಸರ್ಚಿಂಗ್ ಅಂದ್ರೆ ಏನು? ಸರ್ಚಿಂಗ್ ಮೀನ್ಸ್ ಫೈಂಡಿಂಗ್ ದಿ ಎಲಿಮೆಂಟ್, ಫೈಂಡಿಂಗ್ ದಿ ಲೊಕೇಶನ್ ಆಫ್ ದಿ ಎಲಿಮೆಂಟ್ ಇನ್ ಎ ಲಿಸ್ಟ್. ಅದಕ್ಕೆ ಏನಂತೀವಿ? ಸರ್ಚಿಂಗ್ ಅಂತ ಕರಿತೀವಿ. ಓಕೆ, ವೈ ವಿ ನೀಡ್ ಟು ಸರ್ಚ್ ಯಾಕೆ ಮಾಡಬೇಕು? ಬಿಕಾಸ್ ಡೇಟಾ ಸ್ಟ್ರಕ್ಚರಲ್ಲಿ ನಾವೇನು ಮಾಡಿರ್ತೀವಿ, ಡೇಟಾನ ಸ್ಟೋರ್ ಮಾಡಿರ್ತೀವಿ. ಯಾಕೆ ಸ್ಟೋರ್ ಮಾಡ್ತೀರಿ? ಬಿಕಾಸ್ ಯು ವಾಂಟ್ ಇಟ್ ಬ್ಯಾಕ್. ನಾವು ವಾಪಸ್ ಅದನ್ನ ಯೂಸ್ ಮಾಡಬೇಕು. ಅದನ್ನ ಯೂಸ್ ಮಾಡಬೇಕಂದ್ರೆ ಮತ್ತೆ ಅದನ್ನು ಹುಡುಕಬೇಕು ಅಂದರೆ ಸರ್ಚಿಂಗ್ ಈಸ್ ರಿಕ್ವೈರ್ಡ್. ಓಕೆ, ಹಾಗಂದರೆ ಯೂಶ್ವಲಿ ಸರ್ಚಿಂಗ್ ಅಲ್ಗೋರಿದಮ್ಸನ್ನು ಎರಡು ವೇನಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಆಲ್ರೆಡಿ ನೀವು ಸರ್ಚಸ್ ಎಲ್ಲ ಸ್ಟಡಿ ಮಾಡಿದ್ದೀರಿ ಓಲ್ಡ್ ವಿಡಿಯೋಸ್ನಲ್ಲಿ, ಅಲ್ಲಿ ಕೂಡ ನಾನು ಹೇಳಿದ್ದೀನಿ. ಬಟ್ ಅದರದ್ದು ಬೇಸ್ ಪಾರ್ಟ್ ಇದು. ಓಕೆ, ಸರ್ಚಿಂಗ್ ಅಲ್ಗೋರಿದಮ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಇನ್ ಟೂ ವೇಸ್. ಎರಡು ವೇನಲ್ಲಿ ಸರ್ಚಿಂಗ್ ಅಲ್ಗೋರಿದಮ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಬಹುದು. ಅದು ಯಾವುದಂದ್ರೆ, ಒನ್ ಆಫ್ ದ ವೇ ಈಸ್ ಇಟರೇಟಿವ್ ಸರ್ಚಿಂಗ್. ಇದನ್ನಂತೂ ಆಲ್ರೆಡಿ ನೀವು ಯೂಸ್ ಮಾಡಿದ್ದೀರಿ. ಅದೇ ಥರ ವಿ ಹ್ಯಾವ್ ರಿಕರ್ಸಿವ್ ಸರ್ಚಿಂಗ್. ಓಕೆ, ಲೆಟ್ ಅಸ್ ರೈಟ್ ಅಬೌಟ್ ಇಟ್. ಸರ್ಚಿಂಗ್ ಅಲ್ಗೋರಿದಮ್ಸ್ can be implemented in two ways. ಎರಡು ವೇನಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಒನ್ ಆಫ್ ದ ವೇ ಇಸ್ ಕಾಮನ್ ವೇ, ದಟ್ ಈಸ್ iterative searching or iterative searching, and the another way is recursive searching. Iterative searching ಅಂದ್ರೆ ಏನು? ಇಟರೇಷನ್ ಮೀನ್ಸ್ ದೇರ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಲೂಪ್ಸ್. ರಿಕರ್ಸಿವ್ ಸರ್ಚಿಂಗ್ ಅಂದ್ರೆ ಏನು? ಇಲ್ಲಿ ಸರ್ಚ್ ಮಾಡೋಕ್ಕೆ ಯಾವ ಸ್ಟ್ರಾಟಜಿ ಯೂಸ್ ಮಾಡ್ತೀವಿ? ರಿಕರ್ಷನ್ ಮೀನ್ಸ್ ಅಲ್ಲಿ ಫಂಕ್ಷನ್ ಯೂಸ್ ಮಾಡ್ತೀವಿ. ಎ ಫಂಕ್ಷನ್ ವಿಚ್ ಕಾಲ್ಸ್ ಇಟ್ ಸೆಲ್ಫ್. ಒಂದು ಫಂಕ್ಷನ್ ಯೂಸ್ ಮಾಡಿ ಆ ಫಂಕ್ಷನ್ ಏನು ಮಾಡುತ್ತೆ, ತನ್ನಂತಾನೆ ಕಾಲ್ ಮಾಡಿ ಸರ್ಚ್ ಆಪರೇಷನ್ ಮಾಡುತ್ತೆ. ಬಟ್ ಇಟ್ರೇಷನಲ್ಲಿ ಏನಾಗುತ್ತೆ, ಇಲ್ಲಿ ನಾವು ಲೂಪ್ ಯೂಸ್ ಮಾಡ್ತೀವಿ. ಲೂಪ್ ಯೂಸ್ ಮಾಡಿ ವಿ ಆರ್ ಗೋಯಿಂಗ್ ಟು ಸರ್ಚ್ ಫಾರ್ ದಿ ಪರ್ಟಿಕ್ಯುಲರ್ ಐಟಮ್. ದಿಸ್ ಈಸ್ ದ ಬೇಸಿಕ್ ಕಾನ್ಸೆಪ್ಟ್. ಓಕೆ, ಇಟ್ರೇಷನ್ ಅಂದ್ರೇನು? ಲೂಪ್ ಯೂಸ್ ಮಾಡೋದು. ರಿಕರ್ಸಿವ್ ಸರ್ಚಿಂಗ್ ಅಂದರೆ ಫಂಕ್ಷನ್ ಯೂಸ್ ಮಾಡ್ಬೋದು. ಫಂಕ್ಷನ್ ಯೂಸ್ ಮಾಡಿ ಅದೇ ಫಂಕ್ಷನನ್ನು ರಿಪೀಟೆಡ್ಲಿ ಕಾಲ್ ಮಾಡಿ ವಿ ಆರ್ ಗೋಯಿಂಗ್ ಟು ಫೈಂಡ್ ದಿ ಐಟಮ್. ಓಕೆ, ಫಸ್ಟ್ ಲೆಟ್ ಅಸ್ ರೈಟ್ ವಾಟ್ ಈಸ್ ಇಟ್ರೇಟಿವ್ ಸರ್ಚಿಂಗ್. ಇಟ್ರೇಟಿವ್ ಸರ್ಚಿಂಗ್ ಅಂದ್ರೆ ಏನು? ಆಲ್ರೆಡಿ ನಾನು ಹೇಳಿದಾಗೆ ಇಟ್ರೇಟಿವ್ ಸರ್ಚಿಂಗ್ ಪರ್ಫಾರ್ಮ್ಸ್ ಸರ್ಚಿಂಗ್ ಯೂಸಿಂಗ್ ಲೂಪ್ಸ್. ಲೂಪ್ ಯೂಸ್ ಮಾಡಿ ಪರ್ಫಾರ್ಮ್ ಸರ್ಚಿಂಗ್ ಯೂಸಿಂಗ್ ಲೂಪ್ಸ್. ಅದಕ್ಕೆ ನಾವು ಇಟರೇಷನ್ ಅಂತ ಕರಿತೀವಿ. ಎನಿ ಆಫ್ ದಿ ಲೂಪ್ ಯು ಕ್ಯಾನ್ ಯೂಸ್ ಫಾರ್ ಲೂಪ್, ವೈಲ್ ಲೂಪ್, ಡೂ ವೈಲ್ ಲೂಪ್. ಓಕೆ, ಗಾಟ್ ಇಟ್? ಇಲ್ಲಿ ಲೂಪ್ ಯೂಸ್ ಮಾಡಿ ಸರ್ಚ್ ಮಾಡೋದು. ಆ್ಯಂಡ್ ಇಟ್ ಯೂಸಸ್ ರಿಪಿಟೇಷನ್. ಅಂದ್ರೇನು? ಲೂಪ್ ಯೂಸ್ ಮಾಡೋದು ಅಂದ್ರೇನು? ಅದೇ ರಿಪಿಟೇಷನ್. ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಮಾಡಿ ಒಂದು ಐಟಮನ್ನು ಸರ್ಚ್ ಮಾಡೋದು. ಆ್ಯಂಡ್ ಹಿಯರ್ ದಿ ಎಕ್ಸಿಕ್ಯೂಷನ್ ಹ್ಯಾಪನ್ಸ್ ಸ್ಟೆಪ್ ಬೈ ಸ್ಟೆಪ್. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸಿಕ್ಯೂಷನ್ ಆಗುತ್ತೆ. ಬಿಕಾಸ್ ಒಂದು ಲೂಪ್ ಆದ ತಕ್ಷಣ ನೆಕ್ಸ್ಟ್ ಲೂಪ್ಗೆ ಜಂಪ್ ಮತ್ತು ನೆಕ್ಸ್ಟ್ ಲೂಪ್ ಎಲ್ಲಿವರೆಗೂ ಐಟಮ್ಸ್ ಸಿಗೋವರೆಗೂ this process will continue. Here loop controls searching.
ಸರ್ಚಿಂಗನ್ನು ಲೂಪೇ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಲೂಪ್ ಕಂಟ್ರೋಲ್ಸ್ ಸರ್ಚಿಂಗ್ and it is faster and memory efficient. It is faster and memory efficient. That's why iterative searching ಅನ್ನೇ ಯೂಸ್ ಮಾಡಬೇಕು. ಇದು ಹೆಂಗೆ ಫಾಸ್ಟರ್ ಅಂದರೆ ರಿಕರ್ಷನಲ್ಲಿ ಏನಾಗುತ್ತೆ, ಆ ಫಂಕ್ಷನ್ ಅದೇ ಫಂಕ್ಷನನ್ನು ಕಾಲ್ ಮಾಡಿ ಮಾಡಿ ಇಟ್ ಈಸ್ ಗೋಯಿಂಗ್ ಟು ಸಾಲ್ವ್ ಇಟ್. ಇಟ್ ಟೇಕ್ಸ್ ಸಮ್ ಟೈಮ್ and it needs to store that data in the stack. ರಿಕರ್ಸಿವ್ ಸರ್ಚಿಂಗಲ್ಲಿ ಸ್ಟ್ಯಾಕಲ್ಲಿ ಡೇಟಾ ಸ್ಟೋರ್ ಆಗ್ತಾ ಇರುತ್ತೆ, ಮೆಮರಿ ಬೇಕು, ಇಟ್ ನೀಡ್ಸ್ ಮೆಮರಿ. ಬಟ್ ಇಲ್ಲಿ ಅಷ್ಟು ಮೆಮರಿ ಅವಶ್ಯಕತೆ ಇಲ್ಲ. ಮೀನ್ಸ್ ಇಟ್ ಡಸಂಟ್ ಸ್ಟೋರ್ ಎನಿ ಹಿಸ್ಟ್ರಿ. ಬಟ್ ರಿಕರ್ಷನಲ್ಲಿ ಹಳೆ ಆನ್ಸರ್ ಕೂಡ ಸ್ಟೋರ್ ಮಾಡಬೇಕಾಗುತ್ತೆ. ಮೀನ್ಸ್ ಇಟ್ ಯೂಸಸ್ ಲೆಸ್ ಮೆಮರಿ. ಓಕೆ, ಅದೇ ಇಟ್ರೇಟಿವ್ ಸರ್ಚಿಂಗ್ ಅಂದರೆ ಏನು ಅಂತಾನು ನೋಡೋಣ. ಓಕೆ, ಸಾರಿ, ರಿಕರ್ಸಿವ್ ಸರ್ಚಿಂಗ್. ರಿಕರ್ಸಿವ್ ಸರ್ಚಿಂಗ್ performs searching using a function. ರಿಕರ್ಷನ್ ಅಂದರೆ ಫಂಕ್ಷನ್. using a function that calls itself until the element is found. ಅಂದರೆ ಇಲ್ಲಿ ಐಟಮ್ ಅದು ಹೆಂಗೆ ಸರ್ಚ್ ಮಾಡುತ್ತೆ, ಬೈ ಕಾಲಿಂಗ್ ಇಟ್ ಸೆಲ್ಫ್ ಅಗೇನ್ ಆ್ಯಂಡ್ ಅಗೇನ್. ಒಂದು ಫಂಕ್ಷನನ್ನು ಅಗೇನ್ ಆ್ಯಂಡ್ ಅಗೇನ್ ಕಾಲ್ ಮಾಡಿ ಮಾಡಿ ಅದು ಐಟಮನ್ನು ಸರ್ಚ್ ಮಾಡುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಫಂಕ್ಷನ್ ಕಾಲ್ಸ್ ಇಟ್ ಸೆಲ್ಫ್, ಅದಕ್ಕೆ ಅವರು ರಿಕರ್ಸಿವ್ ಸರ್ಚಿಂಗ್ ಅಂತ ಕರೀತಾರೆ. ಫಂಕ್ಷನ್ ಕಾಲ್ಸ್ ಇಟ್ ಸೆಲ್ಫ್. ದೆನ್ ಪ್ರತಿ ಸರಿ ಇಲ್ಲಿ ಏನಾಗುತ್ತೆ, ಪ್ರಾಬ್ಲಮ್ ರೆಡ್ಯೂಸ್ ಆಗುತ್ತೆ. ಪ್ರಾಬ್ಲಮ್ ರೆಡ್ಯೂಸ್ಡ್ ಈಚ್ ಟೈಮ್. ಹಿಯರ್ ಪ್ರಾಬ್ಲಮ್ ಈಸ್ ರೆಡ್ಯೂಸ್ಡ್ ಈಚ್ ಟೈಮ್. ಯಾಕೆ ಹೇಳ್ರಿ, ರಿಕರ್ಸಿವ್ ಪ್ರಾಬ್ಲಮ್ ಹಾಗೆ ಸಾಲ್ವ್ ಮಾಡ್ತೀವಲ್ಲ ನಾವು. ಲಾರ್ಜರ್ ಪ್ರಾಬ್ಲಮ್ ಇದ್ದಿದ್ದನ್ನು ಸಿಮಿಲರ್ ಸ್ಮಾಲರ್ ಸಬ್ ಪ್ರಾಬ್ಲಮ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಇಟ್ ಯೂಸಸ್ ದಿ ಕಾನ್ಸೆಪ್ಟ್. ಯಾವ ಕಾನ್ಸೆಪ್ಟ್ ಯೂಸ್ ಮಾಡುತ್ತೆ, ರಿಕರ್ಷನ್. ಇಟ್ ಯೂಸಸ್ ರಿಕರ್ಷನ್ ಕಾನ್ಸೆಪ್ಟ್. and it uses more memory. It uses more memory because it stores everything in the stack, and it is slower. For example, ಇದು ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಎಲ್ಲ ಸ್ಟೋರ್ ಮಾಡ್ತಾ ಹೋಗುತ್ತೆ. ದ್ಯಾಟ್ಸ್ ವೈ ಇಟ್ ನೀಡ್ಸ್ ಮೋರ್ ಮೆಮರಿ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ಇಟ್ರೇಟಿವ್ ಸರ್ಚಿಂಗ್ ಮತ್ತು ರಿಕರ್ಸಿವ್ ಸರ್ಚಿಂಗ್. ಫಾರ್ ಎಕ್ಸಾಂಪಲ್, ನಿಮ್ಮ ಬುಕ್ ಶೆಲ್ಫಲ್ಲಿ ಬುಕ್ ಇಟ್ಟಿರಂತ ತಿಳ್ಕೊರಿ. ಅದನ್ನು ನೀವೇ ಹುಡುಕ್ಬೇಕೀಗ, ಎಲ್ಲಿದೆ ನಮ್ಮ ಬುಕ್. ಫಸ್ಟ್ ಬುಕ್ ಓಪನ್ ಮಾಡ್ತೀರಿ, ಇದೇ ಬುಕ್ ಹೌದು ಅಲ್ಲೋ. ನೆಕ್ಸ್ಟ್ ಬುಕ್ ಓಪನ್ ಮಾಡ್ತೀರಿ, ಇದೇ ಬುಕ್ ಹೌದು ಅಲ್ಲೋ ಅಂತ ನೀವೇನು ಯುವರ್ ಸೆಲ್ಫ್ ಏನು ಸರ್ಚ್ ಮಾಡ್ತೀರೋ ಅದು ಇಟ್ರೇಟಿವ್ ಸರ್ಚ್. ಯು ಆರ್ ರಿಪೀಟಿಂಗ್ ದ ಪ್ರೊಸೆಸ್. ರಿಕರ್ಷನ್ ಅಂದ್ರೇನು, ಅದೇ ಬುಕ್ಕನ್ನು ನೀವು ನಿಮ್ಮ ಫ್ರೆಂಡ್ಗೆ ಹೇಳ್ತೀರಿ, ನೀನು ಆ ಬುಕ್ ಕೊಡು ಹುಡುಕು ಅಂತೇಳಿ. ಅವ್ರು ಏನು ಮಾಡ್ತಾರೆ, ಇನ್ನೊಬ್ಬ ಫ್ರೆಂಡಿಗೆ ಹೇಳ್ತಾರೆ. ಅವ್ರು ಏನು ಮಾಡ್ತಾರೆ, ಮತ್ತೊಬ್ಬ ಫ್ರೆಂಡಿಗೆ ಹೇಳ್ತಾರೆ. ಹವೆವರ್ ಯು ಆರ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಬಟ್ ನಾಟ್ ಡೈರೆಕ್ಟ್ಲಿ. ಸಬ್ ಪ್ರಾಬ್ಲಮ್ಸ್ ಆಗಿ ಡಿವೈಡ್ ಮಾಡೋದು. ಆ ಕೆಲಸನ ನಿಮ್ಮ ಫ್ರೆಂಡಿಗೆ ಹೇಳೋದು, ಅವ್ರು ಇನ್ನೊಬ್ಬರ ಫ್ರೆಂಡಿಗೆ ಹೇಳೋದು, ಅವ್ರು ಇನ್ನೊಬ್ಬರ ಫ್ರೆಂಡಿಗೆ ಹೇಳೋದು. ದಿಸ್ ರಿಪೀಟ್ಸ್. This is called recursion. Okay, problem is divided into similar smaller sub problem. ಈಗ we have gone with theoretical part. ಇಲ್ಲಿ ನಾವೊಂದು ಪ್ರಾಕ್ಟಿಕಲಿ ನೋಡೋಣಂತೆ, how iterative searching will work, or how to show the demo of iterative searching and how to show the demo of recursive searching. ಇಲ್ಲಿ ನೋಡ್ರಿ,
ಐ ವಿಲ್ ಕೀಪ್ ಓನ್ಲಿ ಡೆಫಿನಿಷನ್ ಬಿಟ್ಟು ಬೇರೆದೆಲ್ಲ ಇರೇಸ್ ಮಾಡ್ತೀನಿ. ಓಕೆ, ಗೊತ್ತಾಯ್ತಲ್ಲ ವಾಟ್ ಈಸ್ ಇಟ್ರೇಟಿವ್ ಸರ್ಚಿಂಗ್? ಇಲ್ಲಿ ಲೂಪ್ ಯೂಸ್ ಮಾಡಿ ಸರ್ಚಿಂಗ್ ಮಾಡೋದು. ರಿಕರ್ಸಿವ್ ಸರ್ಚಿಂಗ್ ಅಂದ್ರೆ ಏನು? ಅಲ್ಲಿ ಫಂಕ್ಷನ್ ಯೂಸ್ ಮಾಡಿ ಸರ್ಚಿಂಗ್ ಮಾಡೋದು. ಆ ಫಂಕ್ಷನ್ ಮತ್ತೊಮ್ಮೆ ಕಾಲ್ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ರಿಕರ್ಸಿವ್ ಸರ್ಚಿಂಗ್. ಓಕೆ, ಲೆಟ್ ಅಸ್ ಸಿ ಒನ್ ಸಿಂಪಲ್ ಎಕ್ಸಾಂಪಲ್. ಒಂದು ಲೂಪ್ ಯೂಸ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಸರ್ಚ್ ದಿ ಐಟಮ್. ಯೂಶ್ವಲಿ ಅದನ್ನು ನೀವು ಮಾಡಿರಿ ಆಲ್ರೆಡಿ. ಎಲ್ಲಿ? ಲೀನಿಯರ್ ಸರ್ಚ್, ಬೈನರಿ ಸರ್ಚ್ ಒಳಗಡೆ ಲೂಪೇ ಯೂಸ್ ಮಾಡಿರ್ತೀರಿ ನೀವು, ಅಲ್ಲಿ ಫಂಕ್ಷನ್ ಅಂತೂ ಯೂಸ್ ಮಾಡಿಲ್ಲ. ಓಕೆ, ಲೆಟ್ ಅಸ್ ರೈಟ್ ಡೈರೆಕ್ಟ್ ಸಿಂಪಲ್ ಎಕ್ಸಾಂಪಲ್. ನಾನು ಕೋಡ್ ಬರಿತಾ ಇಲ್ಲ, ಡೈರೆಕ್ಟಾಗಿ ಒಂದು ಎಕ್ಸಾಂಪಲ್ ಬರಿತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ some items in the array 10, 20, 30, 40, 50. ಓಕೆ, ಇದರೊಳಗೆ ನನಗೆ ಏನು ಹುಡುಕಬೇಕಾಗಿದೆ? ದಟ್ ಈಸ್ ಕಾಲ್ಡ್ ಕೀ. 30 ಐತೋ ಇಲ್ಲೋ ಅಂತ ಹುಡುಕಬೇಕಾಗಿದೆ. ಓಕೆ, 10, 20, 30, 40, 50ನಲ್ಲಿ ಐ ವಾಂಟ್ ಟು ಸರ್ಚ್ ದ ಕೀ ಐಟಮ್ ದಟ್ ಈಸ್ 30, ವೆದರ್ ಇಟ್ ಈಸ್ ದೇರ್ ಆರ್ ನಾಟ್. ಹೆಂಗೆ ಸರ್ಚ್ ಮಾಡ್ತೀರಿ? ಲೀನಿಯರ್ ಸರ್ಚ್ ಒಳಗಡೆ ಹೆಂಗೆ ಮಾಡ್ತೀರಿ? 1 by 1 ಈಚ್ ಐಟಮ್ಸ್ ಕಂಪೇರ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಏನು ಯೂಸ್ ಮಾಡಿದಿರಿ? ಲೂಪ್. ಫಾರ್ ಫಸ್ಟ್ ಐಟಮ್ ಐ ಕೊಡು 0, ಐ ಲೆಸ್ ದ್ಯಾನ್ ಎಲ್ಲಿವರೆಗೂ? 5 ಮೀನ್ಸ್ 4ವರೆಗೂ ಐ ಪ್ಲಸ್ ಪ್ಲಸ್. ಇದು ರಿಪೀಟ್ ಆಗಬೇಕು. ಕಂಪೇರ್ ಮಾಡೋ ಕೆಲಸ ರಿಪೀಟ್ ಮಾಡ್ತೀರಿ. ಇಫ್ ಕೀ ಈಕ್ವಲ್ ಟು ಎ ಆಫ್ ಐ, ಹಿಂಗೆ ಕಂಪೇರ್ ಮಾಡ್ತೀರಿ. ಅಕಸ್ಮಾತ್ ಐಟಮ್ ಸಿಕ್ಕರೆ ಪ್ರಿಂಟ್ ಎಫ್ ಐಟಮ್ ಫೌಂಡ್ ಅಂತ ಒಂದು ಮೆಸೇಜ್ ಡಿಸ್ಪ್ಲೇ ಮಾಡ್ತೀರಿ. ಓಕೆ, ಐಟಮ್ ಸಿಕ್ಕ ಮೇಲೆ ಪ್ರೊಸೆಸ್ ಶುಡ್ ಸ್ಟಾಪ್, ಅದಕ್ಕೆ ಬ್ರೇಕ್ ಹಾಕ್ತೀರಿ. ಇದು ಸಿಂಪಲ್ ವೇ ಆಫ್ ಡೂಯಿಂಗ್ ಇಟ್. ಇದು ಹೆಂಗೆ ವರ್ಕ್ ಆಗುತ್ತೆ ಹೇಳ್ರಿ? ಕೀ ಅಂತೂ 30 ಇದೆ. ಫಸ್ಟ್ ಐಟಮ್ ಜೊತೆ ಕಂಪೇರ್ ಮಾಡುತ್ತೆ. ಎ ಆಫ್ ಐ ಅಂದ್ರೆ ಏನು? ಐ ಕೊಟ್ಟು 0 ಇದ್ದಾಗ ಎ ಆಫ್ 0. 30 ಈಕ್ವಲ್ ಟು 10? ನೋ ಅಂದರೆ ಐ ಮತ್ತೆ ರಿಪೀಟ್ ಆಗುತ್ತೆ ಲೂಪ್. ಐ ಪ್ಲಸ್ ಪ್ಲಸ್ ಮತ್ತೆ ಚೆಕ್ ಮಾಡ್ರಿ. ಐ ಪ್ಲಸ್ ಪ್ಲಸ್ ಅಂದರೆ ಐ ಈಕ್ವಲ್ ಟು 1. ಕೀ ವ್ಯಾಲ್ಯೂ ಎಷ್ಟು? 30. ಕೀ ಈಕ್ವಲ್ ಟು ಎ ಆಫ್ 1 ಅಂದರೆ ಕೀ ಅಂದರೆ 30. 30 ಈಕ್ವಲ್ ಟು ಎ ಆಫ್ 1 ಅಂದರೆ 20. ವೆದರ್ ಇಟ್ ಈಸ್ ಟ್ರೂ? ನೋ ಅಂದರೆ ಇನ್ನೂ ಐಟಮ್ ನಿಮಗೆ ಸಿಗಲಿಲ್ಲ. ಮತ್ತೆ ಲೂಪ್ ಕಂಟಿನ್ಯೂ ಆಗುತ್ತೆ. ಐ ಪ್ಲಸ್ ಪ್ಲಸ್ ಐ ಈಕ್ವಲ್ ಟು ಏನಾಯ್ತು ಈಗ? 2 ಆಯಿತು. ಮತ್ತೆ ಚೆಕ್ ಮಾಡಿರಿ. ಕೀ ಈಕ್ವಲ್ ಟು ಎ ಆಫ್ 2. ಕೀ ಅಂದರೆ 30, ಎ ಆಫ್ 2 ಅಂದರೆ 30. 30 ಮ್ಯಾಚ್ ಆಯಿತು. ಇಟ್ ಶೋಸ್ ಐಟಮ್ ಫೌಂಡ್. ಈ ಥರ ಅದು ಎಕ್ಸಿಕ್ಯೂಟ್ ಆಗುತ್ತೆ. ವಾಟ್ ಇಟ್? ಇದೇನು ಇಟ್ರೇಷನ್, ಲೂಪ್ ಯೂಸ್ ಮಾಡಿರಲ್ಲ ಇಲ್ಲಿ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಇಟ್ರೇಟಿವ್ ಸರ್ಚಿಂಗ್. ಇದನ್ನೇ ನಾವು ಈಗ ಏನು ನೋಡೋಣ? ರಿಕರ್ಸಿವ್ ಸರ್ಚಿಂಗಲ್ಲಿ ಹೆಂಗೆ ಕೋಡ್ ಮಾಡೋದು ಅಂತ ನೋಡೋಣ. ಅಂದರೆ ಅಲ್ಲಿ ನೀವು ಕಂಪಲ್ಸರಿ ಫಂಕ್ಷನ್ ಯೂಸ್ ಮಾಡಲೇಬೇಕು. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಮೇನ್ ಫಂಕ್ಷನ್. ಯಾಕಂದರೆ ಮೇನ್ ಫಂಕ್ಷನ್ ಒಳಗಡೆ ನಾನು ಒಂದು ಫಂಕ್ಷನ್ ಕಾಲ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಅಗೇನ್ ವಿ ಹ್ಯಾವ್ 5 ಐಟಮ್ಸ್ ಅಂತ ತಿಳ್ಕೊಳ್ಳಿ. 10, 20, 30, 40, 50. ಓಕೆ, ಆ್ಯಂಡ್ ಯು ಆರ್ ಕಾಲಿಂಗ್ ಎ ಸರ್ಚ್ ಫಂಕ್ಷನ್. ಆ ಫಂಕ್ಷನ್ಗೆ ಹೆಸರೇನು ಇಟ್ಟಿರಿ ನೀವು? ಸರ್ಚ್ ಅಂತ. ಓಕೆ, ಏನು ಬೇಕಾದ ಹೆಸರು ಕೊಡ್ಬೋದು. ಈ ಸರ್ಚ್ ಫಂಕ್ಷನ್ಗೆ ನೀವೇನೇನು ಪ್ಯಾರಾಮೀಟರ್ ಪಾಸ್ ಮಾಡ್ತಾ ಇದ್ದೀರಿ? ಅರೇ, ಆಮೇಲೆ 0 ಮೀನ್ಸ್ ಇನಿಷಿಯಲ್ ಪೊಸಿಷನ್ ಆಫ್ ದಿ ಅರೇ, ಫಸ್ಟ್ ಪೊಸಿಷನ್. ಆ್ಯಂಡ್ ದೆನ್ ಯು ಆರ್ ಸೆಂಡಿಂಗ್ ಕೀ ಆಲ್ಸೋ. ಕೀನ ಡೈರೆಕ್ಟಾಗಿ 30 ಅಂತ ಬರೆದಿದ್ದೀನಿ. ಓಕೆ, ಈಗ ಕಾಲ್ ಆಯಿತು. ಕಾಲ್ ಆದರೆ ಎಲ್ಲಿ ಹೋಗಬೇಕು? ಇಟ್ ಗೋಸ್ ಟು ದ ಸರ್ಚ್ ಫಂಕ್ಷನ್, ವೈಡ್ ಸರ್ಚ್. ಅಲ್ಲಿಂದ ಒಂದು ಐಟಮ್ ಬಂತಲ್ಲ, ಅದ್ಯಾವುದು? ಅರೇ. ಅರೇನ ಅಲ್ಲಿಂದ ಇಲ್ಲಿ ರಿಸೀವ್ ಮಾಡುವಾಗ ಹಿಂಗೆ ಬರಿಬೇಕು. ಒಳಗಡೆ ವ್ಯಾಲ್ಯೂ ಹಾಕ್ಬೋದು, ಇಲ್ಲ ಹಿಂಗೆ ಬಿಟ್ಟರು ಓಕೆ. ಈ 0 ಇಲ್ಲಿ ಕಾಪಿ ಆಗುತ್ತೆ. ಈ 0 ಏನಿದು? ಐ ವ್ಯಾಲ್ಯೂ, ಇಂಟ್ ಐ. ಆಮೇಲೆ 30 ಏನದು? ಇಂಟ್ ಕೀ. ಓಕೆ, ಈ ಎ ಇಲ್ಲಿ ಬಂತು. ಈ 0
ಐ ಈಕ್ವಲ್ ಟು 0 ಆಯಿತು. E30 ಕೀ ಆಯಿತು. ನೆಕ್ಸ್ಟ್ ಅಗೇನ್ ಸೇಮ್ ಥಿಂಗ್ ಚೆಕ್ ಮಾಡಿರಿ. ಇಫ್ ಕೀ ಈಕ್ವಲ್ ಟು ಎ ಆಫ್ ಐ ಅಥವಾ ಎ ಆಫ್ ಐ ಈಕ್ವಲ್ ಟು ಕೀ ಇದೇನೋ ಇಲ್ಲೋ ಚೆಕ್ ಮಾಡಿರಿ. ಇದ್ದರೆ ಮತ್ತೆ ಮೆಸೇಜ್ ಪ್ರಿಂಟ್ ಮಾಡ್ತೀರಿ. ಪ್ರಿಂಟ್ ಎಫ್ ಐಟಮ್ ಫೌಂಡ್. ಓಕೆ, ಐಟಮ್ ಫೌಂಡ್ ಆದಮೇಲೆ ರಿಟರ್ನ್ ಯೂಸ್ ಮಾಡಿರಿ. ಬಿಕಾಸ್ ಇದು ಫಂಕ್ಷನ್ ಇದೆ, ಬ್ರೇಕ್ ಯೂಸ್ ಮಾಡಬೇಡ್ರಿ. ಬ್ರೇಕ್ ಎಲ್ಲಿ ಯೂಸ್ ಮಾಡಬೇಕು? ಲೂಪಲ್ಲಿ ಯೂಸ್ ಮಾಡಬೇಕು ಟು ಟರ್ಮಿನೇಟ್ ದ ಲೂಪ್. ಓಕೆ, ರಿಟರ್ನ್ ಆಯಿತು. ಅಕಸ್ಮಾತ್ ಎ ಆಫ್ ಐ ಕೊಟ್ಟು ಕೀ ಇರಲಿಲ್ಲ ಅಂದರೆ ಮತ್ತೆ ನೀವು ಸರ್ಚ್ ಫಂಕ್ಷನ್ ಕಾಲ್ ಮಾಡಬೇಕು. ಕಾಲ್ ಮಾಡಿ ಅರೇ ಸೆಂಡ್ ಮಾಡ್ತೀರಿ. ಅರೇ ಅಂತೂ ಬೇಕೇ ಬೇಕು. ನೆಕ್ಸ್ಟ್ ಐಟಮ್ ಇದು 0th ಪೊಸಿಷನ್ ಅಲ್ಲ, ನೆಕ್ಸ್ಟ್ ಪೊಸಿಷನ್ ಅಂದರೆ ಹೆಂಗೆ ಬರೀತೀರಿ? ಐ ಪ್ಲಸ್ 1. ಐ ವ್ಯಾಲ್ಯೂ 0 ಇದೆ, 0 ಪ್ಲಸ್ 1 ಅಂದರೆ 1. ದೆನ್ ಅಗೇನ್ ಯು ಆರ್ ಸೆಂಡಿಂಗ್ ಕೀ. ಕೀ ಎಷ್ಟದು? ಕೀ ವಿ ಹ್ಯಾವ್ ಆಲ್ರೆಡಿ ರಿಟರ್ನ್, ಅದೆಷ್ಟು? 30. ಮತ್ತೆ ಕಾಲ್ ಆಯಿತು. ಓಕೆ, ಅಥವಾ ಇಲ್ಲಿ ಕೀ ಅಂತ ಬರೆದ್ರು ಓಕೆ. ಕೀ, ಸಾರಿ, ಇಟ್ ಈಸ್ ಕೀ. 3 parameters again you are sending. Okay, this is the way how to write. For example, ನೀವು ಕೀ 30 ಅಂತ ತೊಗೊಂಡಿದ್ದೀರಿ. ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಎ ಆಫ್ ಐನಲ್ಲಿ 5 ಐಟಮ್ಸ್ ಇದ್ದಾವೆ. ಓಕೆ, ನಾವು ದ ಸರ್ಚ್ ಫಂಕ್ಷನ್ ಹ್ಯಾಸ್ ಬಿನ್ ಕಾಲ್ಡ್. ಸರ್ಚ್ ಅಂತ ಬರೆದಿದ್ದಾರೆ ಬ್ರ್ಯಾಕೆಟಲ್ಲಿ A030. ಈ ಎಲ್ಲಿ ಕಾಪಿ ಆಯಿತು. ಸರ್ಚ್ ಅಂತ ಕಾಲ್ ಆದ ತಕ್ಷಣ ಅದೆಲ್ಲಿ ಹೋಗುತ್ತೆ? ಸರ್ಚ್ ಫಂಕ್ಷನ್ಗೆ ಹೋಗುತ್ತೆ. ಆ ಎ ಅಂದರೆ ಅದು ಅರೇ. ಇಲ್ಲಿ 0 ಅಂದರೆ ಅದು ಐ ವ್ಯಾಲ್ಯೂ. ಬಿಕಾಸ್ ಯು ಆರ್ ಸ್ಟಾರ್ಟಿಂಗ್ ಐ ಕೊಡು 0ದಿಂದನೇ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಇಲ್ಲಿರೋ 30 ಅಂದ್ರೆ ಕೀ ಡೈರೆಕ್ಟ್ ಹಾಕಿಬಿಟ್ಟಿದ್ದೀವಿ ನಾವು. ಈಗ ಚೆಕ್ ಮಾಡಿರಿ. ಇಫ್ ಎ ಆಫ್ ಐ ಕೊಟ್ಟು ಕೀ ಐ ವ್ಯಾಲ್ಯೂ 0 ಇದೆ. ಎ ಆಫ್ 0 ಅಂದರೆ ಯಾವುದು? 10. 10 ಈಕ್ವಲ್ ಟು ಕೀ ಅಂದರೆ ಎಷ್ಟು? 30. ಇಸ್ ಇಟ್ ಟ್ರೂ? ನೋ. ನೋ ಅಂದರೆ ಈ ಇಫ್ ಕಂಡೀಷನ್ ಬಿಟ್ಟು ಹೊರಗಡೆ ಬರುತ್ತೆ. ನೆಕ್ಸ್ಟ್ ಮತ್ತೆ ಸರ್ಚ್ ಫಂಕ್ಷನ್ ಕಾಲ್ ಆಗುತ್ತೆ. ಸರ್ಚ್ ಆಫ್ ಎ ಕಾಮ ಐ ಪ್ಲಸ್ 1 ಕಾಮ ಕೀ. ಎ ಅಂದರೆ ಅರೇ, ಐ ಪ್ಲಸ್ 1 ಅಂದರೆ ಈಗ ಏನಾಯ್ತು? ಈಗ ಮೊದಲು 0 ಇತ್ತು, ಐ ವ್ಯಾಲ್ಯೂ ಈಗ ಏನಾಯ್ತು? 1 ಆಯ್ತು. ಕಾಮ ವಿಚ್ ಈಸ್ ದ ಕೀ. ಕೀ ರಿಮೇನ್ಸ್ ಸೇಮ್, ಅದು 30ನೇ ಉಳಿದಿರುತ್ತೆ. ಮತ್ತೆ ಕಾಲ್ ಆದಮೇಲೆ ಮತ್ತೆ ಸರ್ಚ್ ಫಂಕ್ಷನ್ಗೆ ವಾಪಸ್ ಹೋಗುತ್ತೆ. ಮತ್ತು ಇಲ್ಲೇ ಬರ್ತದೆ ಈಗ, ಬಿಕಾಸ್ ಯು ಹ್ಯಾವ್ ಕಾಲ್ಡ್ ಸರ್ಚ್. ಈಗ ಎ ವ್ಯಾಲ್ಯೂ ಅಂದರೆ ಎ ಮೀನ್ಸ್ ಅರೇ, ಐ ವ್ಯಾಲ್ಯೂ ಏನಾಗಿರುತ್ತೆ? 0 ಪ್ಲಸ್ 1 ಅಂದರೆ 1. ಕೀ ವಿಲ್ ಬಿ 30 ಓನ್ಲಿ. ಮತ್ತು ಚೆಕ್ ಮಾಡಿರಿ. ಇಫ್ ಎ ಆಫ್ ಐ ಕೊಟ್ಟು ಕೀ ಅಂದರೆ ಐ ವ್ಯಾಲ್ಯೂ 1 ಆಗಿದೆ. ಎ ಆಫ್ 1 ಈಕ್ವಲ್ ಟು ಕೀ, ಎ ಆಫ್ 1 ಅಂದರೆ ಎಷ್ಟು? 20. 20 ಈಕ್ವಲ್ ಟು ಕೀ ಅಂದರೆ 30. ಇಸ್ ಇಟ್ ಟ್ರೂ? ನೋ. ನೋ ಅಂದರೆ ಮತ್ತೆ ಇಫ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗೋದಿಲ್ಲ, ಹೊರಗಡೆ ಬರುತ್ತೆ. ಅಲ್ಲಿ ಮತ್ತೆ ವಿ ಹ್ಯಾವ್ ಸೇಮ್ ಫಂಕ್ಷನ್ ಕಾಲ್. ಮತ್ತು ಫಂಕ್ಷನ್ ಕಾಲ್ ಆಗುತ್ತೆ. ಸರ್ಚ್ ಆಫ್ ಎ ಕಾಮ ಐ ಪ್ಲಸ್ 1 ಕಾಮ ಕೀ. ಈಗ ಎ ಒಳಗೆ ಏನು ಬರುತ್ತೆ? ಎ ಮೀನ್ಸ್ ಅರೇ ಸೇಮ್. ಐ ಪ್ಲಸ್ 1 ಅಂದರೆ ಏನೀಗ? ಐ ವ್ಯಾಲ್ಯೂ 1 ಇತ್ತು, 1 ಪ್ಲಸ್ 1 ಈಸ್ 2 ಕಾಮ ಕೀ ಅಂತೂ 30ನೇ ಇದೆ. ಓಕೆ, ಮತ್ತೆ ಸರ್ಚ್ ಕಾಲ್ ಆಯಿತು, ಮತ್ತು ಸರ್ಚ್ಗೆ ವಾಪಸ್ ಹೋಗುತ್ತೆ. ಅರೇ ಈಸ್ ದೇರ್. ಐ ವ್ಯಾಲ್ಯೂ ಎಷ್ಟಾಯ್ತು? ಈಗ 2 ಆಯಿತು. ಆ್ಯಂಡ್ ಕೀ ಈಸ್ 30 ಓನ್ಲಿ. ಅಗೇನ್ ಮತ್ತು ಈಗ ಚೆಕ್ ಆಗುತ್ತೆ. ಇಫ್ ಎ ಆಫ್ ಐ ಕೊಡು ಕೀ ಅಂದರೆ ಎ ಆಫ್ 2 ಈಕ್ವಲ್ ಟು ಕೀ. ಎ ಆಫ್ 2 ಎಷ್ಟು? 30. 30 ಕೊಡು 30. ಎಸ್, ಐಟಮ್ ಫೌಂಡ್. ಆ್ಯಂಡ್ ರಿಟರ್ನ್. ಗೊತ್ತಾಯ್ತಲ್ಲ ಹೌ ದಿಸ್ ರಿಕರ್ಸಿವ್ ಸರ್ಚಿಂಗ್ ವರ್ಕ್ಸ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಇಟ್ರೇಟಿವ್ ಸರ್ಚಿಂಗ್ ಆ್ಯಂಡ್ ರಿಕರ್ಸಿವ್ ಸರ್ಚಿಂಗ್. ಇದರಲ್ಲಿ ನಿಮ್ಗೆ ಏನೋ ಡೌಟ್ ಇದ್ದರೆ ಕೇಳ್ರಿ. ಆ್ಯಂಡ್ ಇನ್ ಬೋತ್ ಸೈಡ್ ವಿ ಆರ್ ಡೂಯಿಂಗ್ ಲೀನಿಯರ್ ಸರ್ಚ್ ಆಪರೇಷನ್. ಎರಡು ಕಡೆ ನಾವು ಲೀನಿಯರ್ ಸರ್ಚ್ ಆಪರೇಷನ್ ಮಾಡ್ತಾ ಇದ್ವಿ. ಅಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ವಿ?
ಪ್ರತಿಯೊಂದು ಐಟಮನ್ನು ಕಂಪೇರ್ ಮಾಡಿ ಬರಬೇಕು. ಇಫ್ ನಮಗೆ ಬೇಕಾದ ಐಟಮ್ ಸಿಕ್ಕರೆ ಸರ್ಚ್ ಇಸ್ ಸಕ್ಸಸ್ಫುಲ್ ಅಥವಾ ಐಟಮ್ ಫೌಂಡ್ ಅಂತ ಡಿಸ್ಪ್ಲೇ ಮಾಡಬೇಕು. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಕಮೆಂಟ್. ಓಕೆ, ಆ್ಯಂಡ್ ಇದೇ ಥರ ಬೇರೆ ಪ್ರೋಗ್ರಾಮ್ಸ್ ಕೂಡ ನೀವು ಟ್ರೈ ಮಾಡಿರಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.